ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಚೆಲುವ ರತ್ನ ಬರ್ತಾರೆ. ಶಿವರಾಮೇಗೌಡ ಏನು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಹ್ಞೂ ಬೀಗ್ರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ವಿದ್ಯೆ ಎಲ್ಲಿ ಚೆನ್ನಾಗಿದ್ದಾಳ? ಹ್ಞೂ ಕರ್ಕೊಂಬರ್ತಿದ್ದಾರೆ ಭದ್ರೇಗೌಡರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರ ಬಂದು ಎಲ್ಲರೂ ಕಣ್ಮುಚ್ಚಿ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಅಂತ ಹೇಳ್ತಾಳೆ. ಏನು ಭದ್ರ ಅಂತ ಶಿವರಾಮೇಗೌಡ ಕೇಳ್ದಾಗ ಕಣ್ಮುಚ್ಚಿ ಅಪ್ಪ, ಅಜ್ಜಿ ಕಣ್ಮುಚ್ಚು, ಚಿತ್ರಕ್ಕ ನೀನು ಕಣ್ಮುಚ್ಚು ಅಂತ ಎಲ್ಲರಿಗೂ ಕಣ್ಮುಚ್ಚ ಕೇಳ್ತಾನೆ. ಅಷ್ಟೊತ್ತಿಗೆ ಭದ್ರ ಹೋಗಿ ವಿದ್ಯಾನ ಕರ್ಕೊಂಬಂದು ಎಲ್ಲರೂ ಕಣ್ ತೆಗೀರಿ ನೋಡಿ ನನ್ನ ಅಮ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಂಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ದೇವ್ರೆ, ಇವಳಿಗೇನು ಹೊಟ್ಟೆ ಬಂದುಬಿಟ್ಟಿದೆ ಅಲ್ಲಪ್ಪ, ಅದು ಹೇಗೆ ಸಾಧ್ಯ, ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂಪಾನು ಯೋಚನೆ ಮಾಡ್ತಾಳೆ, ಅಯ್ಯೋ ವಿದ್ಯಕ್ಕ ಇದೇನು ಮಾಡ್ಕೊಂಬಂದಿದ್ದಾರೆ, ಮೊನ್ನೆ ಅಷ್ಟೇ ಹೊಟ್ಟೆ ಇರಲಿಲ್ಲ, ಈಗ ಹೊಟ್ಟೆ ಬಂದಿದೆ, ಯಾರಿಗಾರು ಅನುಮಾನ ಬರಲ್ವಾ ಅಂತ ಮನಸ್ಸಲ್ಲಿ ಹೇಳುವಾಗ ಚಿತ್ರ ಹೇಳ್ತಾಳೆ, ನೋಡವ್ವ ನೀನು ಮೊನ್ನೆ ಅಷ್ಟೇ ಕೇಳಿದ್ದೆ ಇನ್ನೂ ಏನು ಹೊಟ್ಟೆ ಬಂದಿಲ್ಲ ಅಂತ, ನೋಡಿದರೆ ಇಷ್ಟು ಪಕ್ಕ ಹೊಟ್ಟೆ ಬಂದಿದೆ ಅಲ್ಲವ್ವ, ನೀನು ನೋಡಿದರೆ ಬಸ್ರಿ ಅಲ್ಲ ಅಂತ ಹೇಳ್ತಿದ್ಯಾ, ಇಲ್ಲಿ ನೋಡಿದರೆ ಇವಳ ಮುಖದಲ್ಲಿ ಬಸ್ರಿ ಕಳೆನೂ ಕಾಣ್ತುಂಟು ಮತ್ತು ಹೊಟ್ಟೆನೂ ಬಂದಿದೆ, ಏನವ್ವ ಅಂದಾಗ ಹೇಳ್ತಾಳೆ, ನನಗೂ ಗೊತ್ತಾಗ್ತಿಲ್ಲ ಕಣೆ ಅಂತ ಹೇಳೋಷ್ಟೊತ್ತಿಗೆ ಶಿವರಾಮೇಗೌಡ ಹೇಳ್ತಾನೆ, ಬಸ್ರಿ ಹೆಂಗಸರಿಗೆ ತವ್ರ ಮನೆಗೆ ಹೋಗೋದು ಆಸೆ ಇರುತ್ತೆ, ಬಯಕೆ ಇರುತ್ತೆ, ಹಾಗಾಗಿ ನಮ್ಮ ವಿದ್ಯೆ ಹೋಗಿ ಬಂದಮೇಲೆ ಚೆನ್ನಾಗಾಗಿದ್ದಾಳೆ, ಸರಿ ಮಗ ಅವಳನ್ನ ರೂಮಿಗೆ ಕರ್ಕೊಂಡೋಗು, ಅವಳು ರೆಸ್ಟ್ ಮಾಡಲಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಭದ್ರೇಗೌಡ ವಿದ್ಯಾನ ಕರ್ಕೊಂಡೋಗ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಹೇಳ್ತಾರೆ, ನಿಮ್ಮ ಮಗಳದು ಚೊಚ್ಚಲ ಹೆರಿಗೆ ನಿಮ್ಮ ಮನೇಲೇ ಆಗಬೇಕು ಅಂತ ಆಸೆ ನಿಮಗಿರುತ್ತೆ, ಆದರೆ ಅವಳನ್ನೇನಾದ್ರು ಹೋದರೆ ನನ್ನ ಮಗ ಇಲ್ಲಿ ಚಟ್ಪಾಯಿಸ್ತಿರ್ತಾನೆ, ಹಾಗಾಗಿ ಅವಳದ್ದು ಹೆರಿಗೆ ಎಲ್ಲ ಇಲ್ಲೇ ಆಗಲಿ, ನೀವು ಆಗಾಗ ಬಂದು ನೋಡ್ಕೊಂಡೋಗಿ ಅಂತ ಹೇಳ್ತಾರೆ. ರತ್ನ ಇದ್ದವಳು ಆಯಿತು ಸಾಹೇಬ್ರೆ, ನೀವು ಹೆಂಗೆ ಹೇಳ್ತೀರಾ ಹಾಗೆ ಆಗಲಿ ಅಂತ ಹೇಳ್ತಾರೆ. ಅಲ್ಲಿ ಶಿವರಾಮೇಗೌಡ ಸರಿ ಹಾಗಾದರೆ ಅಂತ ಎಲ್ಲರೂ ಹೋಗ್ತಾರೆ. ಈ ಕಡೆ ವಿದ್ಯೆ ಯೋಚನೆ ಮಾಡುವಾಗ ಭದ್ರೇಗೌಡ ಅಮ್ಮಿ ಅಮ್ಮಿ ಅಂತ ಬರ್ತಾರೆ. ಏನು ಗೌಡ್ರೆ ಇಷ್ಟು ಜೋರಾಗಿ ಕಿರ್ಚುತ್ತಿದ್ದೀರಲ್ಲ, ನಂಗೆ ದಿಗ್ಲೇ ಆಯಿತು ಅಂತ ಹೇಳ್ತಾನೆ. ಏನು ದಿಗ್ಲು, ಏನೂ ಆಗಲ್ಲ, ನನ್ನ ಅಮ್ಮ ಬರ್ತಿದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ, ನನಗಿವತ್ತು ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನಿನಗೇನಾದ್ರು ಬಯಕೆ ಇದ್ದರೆ ಹೇಳಮ್ಮಿ, ನಾನು ಈಡೇರಿಸ್ತೀನಿ ಅಂತ, ನನಗೇನು ಆ ಥರ ಏನೂ ಅನ್ನಿಸ್ತಿಲ್ಲ ಅಂತ ಹೇಳಿ ಸರಿ ಹಾಗಾದರೆ ಅಂತ ಅವನು ಹೊಟ್ಟೆ ಮುಟ್ಟಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ತಡಿತಾಳೆ, ಯಾಕಮ್ಮಿ ನಾನು ಮುಟ್ಬಾರ್ದಾ ಅಂದಾಗ, ಇಲ್ಲ ಗೌಡ್ರೆ ಆ ಥರ ಏನಿಲ್ಲ ಅನ್ನೋಷ್ಟೊತ್ತಿಗೆ, ಹಾಗಾದರೆ ನೀನು ಬೇಡ ಅಂದರೂ ನಾನು ಮುಟ್ತೀನಿ ಅಂತ ಮುಟ್ಟಿ ಮಾತಾಡ್ತಾನೆ. ಹೇಗಿದೆಯಾ ಮಗಳೇ, ನಿನಗೇನು ಅನಿಸುತ್ತೋ ನಿಮ್ಮ ಅವ್ವನ ಹತ್ರ ಹೇಳು, ನಾನು ಅದನ್ನು ಈಡೇರಿಸ್ತೀನಿ, ನೀನು ಯಾವಾಗ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಭದ್ರಗೌಡ ಹೇಳ್ತಾನೆ. ಅದನ್ನೆಲ್ಲ ನೋಡಿ ವಿದ್ಯನಿಗೆ ಅಳುನೇ ಬಂದುಬಿಡುತ್ತೆ. ಹೇಳಮ್ಮಿ, ನಾನು ಮತ್ತೆ ಕೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ, ನಿನಗೇನು ಬಯಕೆ ಉಂಟು ನನ್ನ ಹತ್ರ ಹೇಳು, ನಾನು ಅದನ್ನು ಈಡೇರಿಸ್ತೀನಿ, ನನಗಂತೂ ನಮ್ಮ ಅವ್ವ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನನಗೇನು ಬಯಕೆ ಇಲ್ಲ ಗೌಡ್ರೆ, ನನಗೆ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಆಸೆ ಮಾತ್ರ ಅಂತ ಹೇಳ್ತಾನೆ. ಹೌದಾ ಸರಿ ಹಾಗಾದರೆ, ಆದರೂ ನಿನಗೇನು ಆಸೆ ಉಂಟೋ ಅದನ್ನೆಲ್ಲ ಹೇಳು ಅಂತ ಹೇಳ್ತಾನೆ. ನನ್ನ ಮಗಳಿಗೆ ಯಾವುದೇ ರೀತಿಯೂ ಕೊರಗಿರಬಾರ್ದು, ಅವಳು ಹೊರಗೆ ಬಂದಮೇಲೆ ನಂಗೆ ಅದು ಕಮ್ಮಿ ಆಯಿತು ಇದು ಕಮ್ಮಿ ಆಯಿತು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ಹೊರಗೆ ಅಳ್ತಾ ಇರ್ತಾಳೆ. ಚಂಪಾ ಬಂದು, ಅಕ್ಕ ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ಮಾಡ್ಕೋಬೇಡಿ, ಏನು ಮಾಡಲಿ, ನಾನು ಸತ್ಯನೇ ಅಂತ ಬದುಕಿದವಳು, ಆದರೆ ನಮ್ಮವ್ವ ಹೇಳಿದ ಒಂದು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀನಿ, ನನಗಂತೂ ಆಗ್ತಾ ಇಲ್ಲ ಅಂದಾಗ ಚಂಪಾ ಹೇಳ್ತಾಳೆ, ಏನು ಮಾಡ್ತಾರೆ, ಅವತ್ತು ಏನೋ ಒಂದು ಆ ಸಂಕಟದಿಂದ ಹೊರಗೆ ಬರೋಕ್ಕೆ ಒಂದು ತಪ್ಪು ಹೇಳಿದರು, ಅವರೇ ಹೇಳಿದ್ರಲ್ಲ ನಾನು ಸರಿ ಮಾಡ್ತಾರೆ ಅಂತ, ಸರಿ ಮಾಡ್ಬೋದು, ಅಷ್ಟೇ ತನಕ ನೀವು ಸುಮ್ಮನೆ ಇರಿ ಅಕ್ಕ ಅಂತ ಹೇಳ್ತಾರೆ. ಹೆಂಗೆ ಸುಮ್ಮನೆ ಇರಲಿ, ನಮ್ಮ ಗೌಡ್ರಂತೂ ಅಮ್ಮ ಬರ್ತಾರೆ ಮಗಳು ಬರ್ತಾಳೆ ಅಂತ ತುಂಬ ಖುಷಿಲಿದ್ದಾರೆ, ಅವ್ರ ಕನಸನ್ನೆಲ್ಲ ನಾನು ಹಾಳು ಮಾಡ್ತಿದ್ದೀನಿ ಅಂತ ವಿದ್ಯೆ ಅಳ್ತಾ ಇರ್ತಾಳೆ. ಚಂಪಾ ಇದ್ದವಳು, ಎಲ್ಲಕ್ಕೂ ಒಂದು ಟೈಮ್ ಅಂತ ಬಂದಿರುತ್ತೆ ಅಕ್ಕ, ಅಷ್ಟೇ ತನಕ ನೀವು ಈ ಕಷ್ಟನ ತಡ್ಕೊಳ್ಲೇಬೇಕು ಅಂತ ಚಂಪಾ ಹೇಳ್ತಾಳೆ. ವಿದ್ಯೆ ಇದ್ದವಳು, ನನಗಾಗ್ತಾ ಇಲ್ಲ ಚಂಪಾ, ನನಗಾಗ್ತಾ ಇಲ್ಲ, ಒಂದೊಂದು ದಿನನೂ ನಾನು ನರಕ ಅನುಭವಿಸ್ತಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಈ ಸುಳ್ಳನ್ನ ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಚಂಪಾ ಅಂತ ವಿದ್ಯೆ ಹೇಳೋತ್ತಿಗೆ, ಅಕ್ಕ ಹಾಗೆಲ್ಲ ಮಾಡಿಬಿಟ್ಟೀಯ, ಏನೂ ಆಗಲ್ಲ, ಅಪ್ಪಿತಪ್ಪಿನೂ ನೀನು ಸತ್ಯ ಮಾತ್ರ ಹೇಳಬೇಡ ಅಂತ ಚಂಪಾ ಹೇಳ್ತಾಳೆ.
ಚಂಪಾ ಇದ್ದವಳು, ಅವ್ವ ಅಪ್ಪ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅಷ್ಟೋ ತನಕ ನೀನು ಸುಮ್ಮನೆ ಇರು ವಿದ್ಯಕ್ಕ ಅಂತ ಹೇಳ್ತಿ. ಇಲ್ಲ ಚಂಪಾ, ನನಗಂತೂ ಆಗ್ತಿಲ್ಲ ಅನ್ನೋಷ್ಟೊತ್ತಿಗೆ ಸಾವಿತ್ರಿ ನಂತಿ ಅಲ್ಲಿ ಬಂದು ಚಪ್ಪಾಳೆ ತಟ್ತಾ ಇರ್ತಾರೆ. ಈ ಕಡೆ ಚಂಪಾ ಮತ್ತು ವಿದ್ಯನಿಗೆ ಶಾಕ್ ಆಗಿಬಿಡುತ್ತೆ. ಏನ್ರೇ ಇಬ್ಬರು ಸೇರಿಕೊಂಡು ಏನೋ ಮಸಲತ್ತೆ ಮಾಡ್ತಿದ್ದೀರಾ ಅಂದಾಗ ವಿನಂತಿ ಹೇಳ್ತಾರೆ, ಇವರಿಬ್ಬರಿಗೆ ಹಾಲು ಉಂಡಷ್ಟು ಸಂತೋಷ ಆಗಿರಬೇಕು ಅಂತ ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಅಪ್ಪ ಮಗಳು ಸೇರಿದ್ರು ನಮ್ಮಣ್ಣನಿಂದನೇ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ನೋಡು ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ಹೇಳ್ತಾಳೆ. ಈ ಕಡೆ ವಿನಂತಿನೂ ಅಷ್ಟೇ, ನಿಂದು ಒಂದು ತಪ್ಪು ಸಿಕ್ಕಾಕಂಡ್ಲಿ ಆಗ ನೋಡು, ಈ ಹಟ್ಟಿಲಿ ನೀನೇ ಸೊಸೆ ಅಂತ ಮೆರಿತಿದ್ಯಲ್ಲ, ಆಗ ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ, ಆಗ ನಾನೇನು ಅಂತ ನಿಂಗೆ ತೋರಿಸ್ತೀನಿ ಅಂತ ಹೇಳಿ ವಿನಂತಿ ಸಾವಿತ್ರಿ ಆ ಕಡೆ ಹೋಗ್ತಾರೆ. ಈ ಕಡೆ ಮೌನ ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಅಲ್ಲಿಗೆ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದು ಅತ್ತೆ ಅಂದಾಗ ಮೌನ ಇದ್ದವಳು, ವಿದ್ಯಾ ನಾನೊಂದು ಕೇಳ್ತೀನಿ, ಇದ್ದಕ್ಕಿದ್ದಂಗೆ ಹೊಟ್ಟೆ ನಿನಗೆ ಹೆಂಗೆ ಬಂತು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಅಪ್ಪ ಹೀಗೆಲ್ಲ ಹೇಳಿದರು ಅತ್ತೆ, ಅವ್ವ ಹಿಂಗೆ ಮಾಡಿದರು, ಹಾಗಾಗಿ ನನಗಿಷ್ಟ ಇಲ್ಲ ಅಂದರೂ ಒಪ್ಕೊಂಡೆ ಅಂತ ಹೇಳ್ತಾರೆ. ಹೌದು ಬಿಡು, ಸುಳ್ಳುನ ಮರೆಮಾಚಕ್ಕೆ ನಿನ್ನ ಅಪ್ಪ ಅಮ್ಮಂಗೆ ಬಿಟ್ಟರೆ ಮತ್ತು ಯಾರಿಗೆ ಬರುತ್ತೆ ಹೇಳು. ಅಲ್ಲ, ನಿಂಗೆ ಇಷ್ಟೆಲ್ಲ ಮಾಡೋಕ್ಕೆ ನಿಂಗೆ ಹೆಂಗೆ ಬಂತು ವಿದ್ಯಾ? ನನಗೆ ಸತ್ಯ ಮುಚ್ಚಿಟ್ಟಿದ್ದೀನಿ, ಈ ಮನೆಯವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತುಂಟು, ನಿನಗೇನು ಅನ್ನಿಸ್ತಿಲ್ವಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದಳು, ನನಗೂ ಇಷ್ಟ ಇಲ್ಲ ಅತ್ತೆ, ನನಗೂ ಹಿಂಗೆಲ್ಲ ಸುಳ್ಳು ಹೇಳಬೇಕು ಅಂತ ಇಲ್ಲ, ಆದರೆ ಅನಿವಾರ್ಯಕ್ಕೆ ಕಟ್ಬಿಟ್ಟು ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ನಾನು ಅಪ್ಪ ಅಮ್ಮಂಗೆ ಸತ್ಯ ಹೇಳಿ ಕ್ಷಮೆ ಕೇಳಿಬಿಡೋಣ ಅಂತ ಹೇಳಿದೆ, ಆದರೆ ಅವ್ರು ನೋಡಿದರೆ ಕೇಳೋಕ್ಕೆ ಇದು ಮಾಡ್ತಿಲ್ಲ, ನನಗೂ ಆಗ್ತಿಲ್ಲ ಅತ್ತೆ ಅನ್ನೋಷ್ಟೊತ್ತಿಗೆ ಈ ಕಡೆ ಚಿತ್ರನ ತಾಯಿ ಕೆಳಗೆ ಬರ್ತಿರ್ತಾರೆ. ಅಷ್ಟೊತ್ತಿಗೆ ಮೌನ ಇದ್ದವಳು, ಈ ಥರ ಎಲ್ಲ ಈ ಟೈಮಲ್ಲಿ ಆಗುತ್ತೆ, ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತಿದ್ದೀಯ ಅಂತ ವಿದ್ಯಾಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ನೋಡು ಈಶ್ವರಿ, ಇವಳಿಗೆ ವಾಂತಿ, ತಲೆ ಸುತ್ತು, ಹಾಗೆ ಉಪ್ಪು ಹುಳಿ ಖಾರ ತಿನ್ನಬೇಕು ಅಂತೆಲ್ಲ ಅನ್ನಿಸ್ತಿದೆ, ಚೊಚ್ಚಲ ಹೆರಿಗೆ ಎಲ್ಲ ಹೀಗೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು, ಏನಮ್ಮ ಮುದ್ದು ಸೊಸೆ, ನೀನು ಬಸ್ರಿ ಆದಾಗ ಏನು ಅನ್ನಿಸ್ತಿರ್ಲಿಲ್ಲ, ಈಗೇನು ಸಡನ್ನಾಗಿ ಇದೆಲ್ಲ ಆಗಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಈಶ್ವರಿ ಹೇಳ್ತಾಳೆ, 5 ತಿಂಗಳೊಳಗೆ ಇದೆಲ್ಲ ಆಸೆಗಳು ಮುಗ್ದೋಗ್ಬೇಕು, 5 ತಿಂಗಳಾದ್ಮೇಲೆ ಕಮ್ಮಿ ಆಗುತ್ತೆ, ಆದರೆ ನಿನಗೇನು ಈಗ ಅನ್ನಿಸ್ತಿದೆ, ನೀನೊಂಥರ ಸ್ಪೆಷಲ್ ಬಿಡು ಅಂತ ಹೊಟ್ಟೆ ಮುಟ್ಟಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ, ಯಾಕಂದರೆ ವಿದ್ಯೆ ಅವಳನ್ನ ತಡಿತಾಳೆ. ಏನು, ನಾನು ನಿನ್ನ ಚಿಕ್ಕ ಅತ್ತೆ, ನಾನು ನಿನ್ನ ಹೊಟ್ಟೆ ಮುಟ್ಬಾರ್ದಾ ಅಂತ ಕೇಳ್ತಾಳೆ. ಇಲ್ಲ ಅತ್ತೆ, ನನಗೆ ನನ್ನ ಹೊಟ್ಟೆ ಯಾರು ಮುಟ್ಟೋದು ನನಗಿಷ್ಟ ಇಲ್ಲ, ಹಾಗಾಗಿ ಏನು ಅನ್ಕೋಬೇಡಿ ಅಂತ ವಿದ್ಯೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.